ಆಗುತ್ತಿದ್ದು, ಸದರಿ ಅವಧಿಯಲ್ಲಿ ಅಡುಗೆ ಸಿಬ್ಬಂದಿಯವರಿಗೆ ಕೆಲಸದ ಹೊರೆ ಕಡಿಮೆ ಇರುವುದರಿಂದ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಶಾಲೆಯ ಎಲ್ಲಾ ತರಗತಿ ಕೊಠಡಿಗಳನ್ನು ಮತ್ತು ಶಾಲಾ ವರಾಂಡವನ್ನು ಸ್ವಚ್ಛಗೊಳಿಸುವುದು ಅಡುಗೆ ಸಿಬ್ಬಂದಿಯವರ ಜವಾಬ್ದಾರಿಯಾಗಿರುತ್ತದೆ. ಅಡುಗೆ ಸಹಾಯಕರು, ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಆದೇಶವನ್ನು ಪಾಲಿಸುವುದು ಅವರ ಜವಾಬ್ದಾರಿಯಾಗಿರುತ್ತದೆ. ಅಡಿಗೆಯರು ಮಧ್ಯಾಹ್ನ ಉಪಹಾರ ಯೋಜನೆ ನಿಯಮಗಳನ್ನು ಪಾಲಿಸದೇ ಇದ್ದರೆ ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮುಖ್ಯ ಶಿಕ್ಷಕರು ಕೆಲಸದಿಂದ ವಜಾಗೊಳಿಸಲು ಶಿಫಾರಸು ಮಾಡುವ ಅಧಿಕಾರ ಮುಖ್ಯ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಗೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಮಕ್ಕಳು ಪಾಲಕರ ಶಿಕ್ಷೆಗಾಗಿ ಒಳ್ಳೆಯ ಸಹಕಾರ ನೀಡುತ್ತಿರುವುದು ಗಮನಿಸಲಾಗಿದೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು, ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಪ್ರಯೋಗಾಲಯ, ಶಿಕ್ಷಕರ ವಿಶ್ರಾಂತಿ ಕೊಠಡಿ, ಮುಖ್ಯೋಪಾಧ್ಯಾಯರ ಕೊಠಡಿ, ಸಂಗ್ರಹಣಾ ಕೊಠಡಿ, ಗ್ರಂಥಾಲಯದ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಗ್ರಾಮಾಡಳಿತ ಮತ್ತು ಪ್ರವೀಣ್ ದೇವೇಂದ್ರ ಲಕ್ಕಣ್ಣನವರಿಗೆ ಶಿಕ್ಷಣ ಇಲಾಖೆಯಿಂದ ನೀಡುತ್ತಿರುವ ಸೌಲಭ್ಯಗಳ ರಿಯಾಯಿತಿಯ ಬಗ್ಗೆ ಶಿಕ್ಷಕರು ಪಾಲಕರಿಗೆ ತಿಳಿಸಿದರೂ ಪಾಲಕರು ಯೋಜನೆ ಉಪಯೋಗ ಪಡೆಯದೆ ಆ ಮಗುವಿಗೆ ಸೌಲಭ್ಯಗಳಿಂದ ವಂಚನೆ ಮಾಡುತ್ತಿರುವುದು ಮುಖ್ಯ ಶಿಕ್ಷಕರಿಗೆ ತಿಳಿಸಿದ್ದಾರೆ. ಗಂಡು ಮಕ್ಕಳ ಶೌಚಾಲಯ ದುರಸ್ತಿಯಲ್ಲಿದ್ದು ಹೈಟೆಕ್ ಶೌಚಾಲಯದ ಅವಶ್ಯಕತೆ ಇರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಆಟದ ಮೈದಾನಕ್ಕೆ ಸಾಕಷ್ಟು ಸ್ಥಳಾವಕಾಶ ಲಭ್ಯವಿರುತ್ತದೆ. ಆದರೆ ಸುಸಜ್ಜಿತವಾದ ಆಟದ ಮೈದಾನ ಅಭಿವೃದ್ಧಿಪಡಿಸಿದರೆ ಮಕ್ಕಳಿಗೆ ಉತ್ತಮ ಆಟದ ಮೈದಾನ ಕಲ್ಪಿಸಿಕೊಡಬಹುದೆಂದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲಾ ಆವರಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಂಪೌಂಡ್ ಗೋಡೆ ಇರುತ್ತದೆ. ಆದರೆ 40% ಭಾಗಶಃ ಕಾಂಪೌಂಡ್ ಗೋಡೆ ಇಲ್ಲದೆ ಹಾಗೂ ಕಾಂಪೌಂಡ್ ಗೋಡೆ ಸ್ವಲ್ಪ ಭಾಗ ಹಾಗೆ ಇರುವುದರಿಂದ ಸಾರ್ವಜನಿಕರು ಮತ್ತು ದನಕರುಗಳನ್ನು ಶಾಲಾ ಆವರಣದಲ್ಲಿ ನುಗ್ಗಿ ಶಾಲಾ ಗಿಡಮರಗಳನ್ನು ಮತ್ತು ವಸ್ತುಗಳನ್ನು ನಾಶಪಡಿಸುತ್ತಿರುವುದರಿಂದ ಶಾಲೆಗೆ ಪೂರ್ಣ ಪ್ರಮಾಣದ ಕಾಂಪೌಂಡ್ ಗೋಡೆ ಅವಶ್ಯಕತೆ ಇರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಪೋಷಕರು ಮತ್ತು ಸಮುದಾಯ ಮನೆಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು: ಶಾಲೆಯಲ್ಲಿ ಸಭಾಭವನ ಕೊರತೆ ಇರುವುದು ಗಮನಿಸಲಾಗಿದೆ. ಶಿಕ್ಷಣದಲ್ಲಿ ಮಕ್ಕಳಿಗೆ ಇನ್ನಷ್ಟು ಪ್ರೇರಣೆ, ಪ್ರೋತ್ಸಾಹ ನೀಡಬೇಕೆಂದು ಪಾಲಕರು ತಿಳಿಸಿದ್ದಾರೆ. ತರಗತಿಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚು ಒತ್ತು ನೀಡಿ ತರಗತಿಯನ್ನು ತೆಗೆದುಕೊಳ್ಳಬೇಕೆಂದು ಪೋಷಕರು ತಿಳಿಸಿದ್ದಾರೆ. ಮಕ್ಕಳಿಗೆ ಓದು ಬರಹ ಉತ್ತಮಪಡಿಸಬೇಕೆಂದು ತಿಳಿಸಿದ್ದಾರೆ. ಶಾಲೆಯ ಸುತ್ತಲೂ ಕಾಂಪೌಂಡ್ ಗೋಡೆ ಕಟ್ಟಬೇಕೆಂದು ತಿಳಿಸಿದ್ದಾರೆ. ಬಿಸಿ ಊಟ ಮಾಡಲಿಕ್ಕೆ ಭೋಜನಾಲಯದ ಅವಶ್ಯಕತೆ ಇರುತ್ತದೆ. ಶಿಕ್ಷಕರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂದು ತಿಳಿಸಿದ್ದಾರೆ. ಕೆಲವು ಮೂಲ ಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಹೊಂದಿರಲಿದೆ. 2025-26ರಲ್ಲಿ ಶಿಕ್ಷಣ ಇಲಾಖೆಯಿಂದ 100 ಕೊಠಡಿಗೆ ಶೆಡ್ ನಿರ್ಮಾಣ ಮಾಡಿರುತ್ತಾರೆ. 2025-26ರಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 2 ಕೊಠಡಿ ಮಂಜೂರಾಗಿರುತ್ತದೆ. 2025-26ರಲ್ಲಿ ಎಂಎಲ್ಎ ಅನುದಾನದಲ್ಲಿ 2 ಕೊಠಡಿ ಮಂಜೂರಾಗಿರುತ್ತದೆ. 2025-26ರಲ್ಲಿ ಶಿಕ್ಷಣ ಇಲಾಖೆಯಿಂದ 23 ಡೆಸ್ಕ್ ನೀಡಿರುತ್ತಾರೆ. 2023-24ರಲ್ಲಿ ಕಾರ್ಯನಿರ್ವಾಹಕ ಪಂಚಾಯತ್ ರಾಜ್ ಇಲಾಖೆಯಿಂದ ಅಡುಗೆ ಕೋಣೆ ನಿರ್ಮಾಣ ಆಗಿರುವುದು ಗಮನಿಸಲಾಗಿದೆ. ಬ್ರಿಟಾನಿಯಾ ನ್ಯೂಟ್ರಿಷನ್ ಫೌಂಡೇಶನ್ ಸ್ಕಾಟ್ಲೆಂಡ್ ಸಂಸ್ಥೆಯಿಂದ ಕೈ ತೊಳೆಯುವ ಸಿಂಕ್ ಮತ್ತು ಮುಂತಾದ ಪೈಪ್ ಅಳವಡಿಸಿರುವುದು ಗಮನಿಸಲಾಗಿದೆ. ಶಾಲೆಗೆ ಸ್ವಯಂಪ್ರೇರಿತವಾಗಿ ನೀಡಿದ ಕೊಡುಗೆಗಳು: 2024-25ರಲ್ಲಿ ಶ್ರೀ ಗುರು ಸಿದ್ದಯ್ಯ ಪಾಲೇಶ್ವರ ಮಠ ಪಾವಗಡ್ ರವರು ಶಾಲೆಗೆ 12 ಊಟವನ್ನು ನೀಡಿರುತ್ತಾರೆ. ಬಾಬಾಜಾನ್ ಬಾಣಕರ್ ಅವರು 10 ಪ್ಲೇಟ್ಗಳನ್ನು ನೀಡಿರುತ್ತಾರೆ. ವಾಟರ್ ಫಿಲ್ಟರ್ ಅನ್ನು ಸ್ಕಾಟ್ಲೆಂಡ್ ಸಂಸ್ಥೆಯಿಂದ ಕೊಡುಗೆಯಾಗಿ ನೀಡಿರುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸುತ್ತಾರೆ. ಶ್ರೀ ಸುಭಾಷ್ ಕೋರ್ವೇಕರ್, ನಾರಾಯಣ್ ಕುರ್ಬು, ವಿಷ್ಣು ಇದ್ದಾರೆ. ಶಾಲೆ ಉತ್ತಮ ಸಾಧನೆ: ನೇತ್ರಾವತಿ ಸುರೇಶಗೌಡ 9ನೇ ತರಗತಿ. ಈ ಮಗು ವಿಶೇಷ ಚೇತನ ಮಗುವಾಗಿದ್ದು ಗುಂಡು ಎಸೆತ ಮತ್ತು ಭರ್ಜಿ ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಉತ್ತಮ ರೂಢಿಗಳು: ಮಕ್ಕಳು ನಿರಂತರವಾಗಿ ಹಾಜರಿರುವಂತೆ ನಾವೀನ್ಯ ಬೋಧನಾ ಕೌಶಲ್ಯವನ್ನು ಅಳವಡಿಸಿ ಮಕ್ಕಳು ಶಾಲೆಗೆ ಬಯಲು ಹಾಜರಾಗದಂತೆ ಶ್ರಮ ವಹಿಸಿರುವುದು ಗಮನಿಸಲಾಗಿದೆ. ವರ್ಷದ ಆರಂಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳ ಆಯೋಜನೆ ಮಾಡುವುದೆಂದ ಶಿಕ್ಷಕರು ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ.
ಸುಧಾರಣಾ ಕ್ರಿಯಾಯೋಜನೆಯನ್ನು ತಯಾರಿಸಿ ಪ್ರತಿ ಹಂತದಲ್ಲೂ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಾರ್ಗದರ್ಶನ ನೀಡುತ್ತಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ತಂಡದ ಸಲಹೆಗಳು: ಗೃಹ ಆಧಾರಿತ ಮಕ್ಕಳಿಗೆ ನಿರಂತರವಾದ ಬೋಧನೆಗೆ ವ್ಯವಸ್ಥೆ ಮಾಡಬೇಕು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಮಾಡಬೇಕು. ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ ಗುಂಪು ಬಳಕೆ ಮಾಡಿ ಮಕ್ಕಳ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು. ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸಬೇಕು.